ನಮಸ್ಕಾರ ವೀಕ್ಷಕರೇ, ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರು? ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರಾ? ಇದು ಇಡೀ ರಾಜ್ಯದಲ್ಲಿ ದೇವರಾಣೆಗೂ ಇವತ್ತಿಗೆ ಹಾಟ್ ಟಾಪಿಕ್ ಅಲ್ಲ. ಸದ್ಯ ನಡೀತಿರೋ ಚರ್ಚೆ ಬಳ್ಳಾರಿಯ ಮುಂದಿನ ಕಿಂಗ್ ಯಾರು ರಾಜಕೀಯವಾಗಿ ಅನ್ನೋದು. ನಿಜ ವೀಕ್ಷಕರೇ, ಇಡೀ ಬಳ್ಳಾರಿಯನ್ನ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ದು ರಾಜಕೀಯವಾಗಿ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಸ್ನೇಹ. ಅದು ಅವತ್ತಿನ ಕತೆ. 2008ರಲ್ಲಿ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ BJP ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಅಂದರೆ ಯಡಿಯೂರಪ್ಪ ಅವ್ರ ಪಾತ್ರ ಎಷ್ಟಿದೆಯೋ ಜನಾರ್ದನ ರೆಡ್ಡಿ ಶ್ರೀರಾಮುಲು ಪಾತ್ರನೂ ಅಷ್ಟೇ ಇದೆ. ಯಡಿಯೂರಪ್ಪ ಅವ್ರು ಸೈಕಲ್ ಹೊಡ್ಕೊಂಡು ಇಡೀ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಿದ್ರೆ ಜನಾರ್ದನ ರೆಡ್ಡಿ ಹೆಲಿಕಾಪ್ಟರ್ ಹಾರಿಸಿದ್ರು. ಇದು ಆಗಿನ ಕತೆ. ಆದರೆ ಈಗ ಶುರುವಾಗಿರೋದು ಬಳ್ಳಾರಿಯ ಮುಂದಿನ ಕಿಂಗ್ ಯಾರು ರಾಜಕೀಯವಾಗಿ ಅನ್ನೋದು. ಇದೇ ಕಾರಣಕ್ಕೆ ಬಳ್ಳಾರಿ ಸಿಟಿಯ ಶಾಸಕ ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ ಸಮರ ಶುರುವಾಗಿದೆ. ಇದು ಪ್ರತಿಷ್ಠೆಯ ಕಣ. ತಮ್ಮದೇ ವೈಯಕ್ತಿಕ ಸಮಸ್ಯೆಗಳಿಂದಾಗಿ, ಕಾನೂನು ಸಮಸ್ಯೆಗಳಿಂದಾಗಿ ಸುಮಾರು 14 ವರ್ಷಗಳ ಕಾಲ ಜನಾರ್ದನ ರೆಡ್ಡಿ ಬಳ್ಳಾರಿಯಿಂದ ಹೊರಗಡೆ ಇದ್ದರು. ಆದರೆ ಸುಪ್ರೀಂ ಕೋರ್ಟ್ ಆದೇಶ ಬಂತು, ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಮತ್ತೆ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದ್ರು. ಅಷ್ಟರೊಳಗಾಗಲೇ ರಾಜಕೀಯವಾಗಿ ಪಾತಾಳಕ್ಕೆ ಕುಸಿದಿದ್ದಂಥ ಜನಾರ್ದನ ರೆಡ್ಡಿ ತಮ್ಮದೇ ಆದ ಪಕ್ಷವನ್ನು ಕಟ್ಟಿ ಗಂಗಾವತಿಯಲ್ಲಿ ಚುನಾವಣೆಯನ್ನು ಗೆದ್ದು ವಿಧಾನಸೌಧಕ್ಕೆ ಮತ್ತೆ ಎಂಟ್ರಿ ಕೊಟ್ಟರು. ಇದೀಗ BJPಲವರೇ. ಅಲ್ಲಿಗೆ ರಾಜಕೀಯವಾಗಿ ರೆಡ್ಡಿ ಕಂಬ್ಯಾಕ್ ಆಗಿದೆ. ಅದು ಗಂಗಾವತಿಯಲ್ಲಿ, ಬಳ್ಳಾರಿಲಲ್ಲ. ಹೀಗಾಗಿ ತಾನು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯವನ್ನು ಬೇರೊಬ್ಬರಿಗೆ ಬಿಟ್ಕೊಡೋದಕ್ಕೆ ಜನಾರ್ದನ ರೆಡ್ಡಿಗೆ ಮನಸ್ಸಿಲ್ಲ. ಅದೇ ರೀತಿ ಜನಾರ್ದನ ರೆಡ್ಡಿಯವರೇ ಇನ್ನೂ ಎಷ್ಟು ವರ್ಷ ಆಳ್ತಾರೆ, ನಮಗೂ ಅವಕಾಶ ಬೇಕು. ಈ ಪ್ರತಿಷ್ಠೆಯ ಫೈಟೇ ಜನಾರ್ದನ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ ನಡೀತಿರೋದು. ಫ್ಲೆಕ್ಸ್ ವಿಚಾರ ಕೇವಲ ಒಂದು ಚರ್ಚೆ ಅಷ್ಟೇ. ನಾರಾ ಭರತ್ ರೆಡ್ಡಿ ವಯಸ್ಸಿನಲ್ಲಿ ಚಿಕ್ಕವರು, ಆದರೆ ಎನರ್ಜಿ, ಮಚ್ ಆಂಬಿಷಿಯಸ್ ಗಾಯ್ ಅಂತಾರಲ್ಲ, ನಾನು ಏನೋ ಒಂದು ಮಾಡೇ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ನುಗ್ತಾವ್ರೆ. ಜನಾರ್ದನ ರೆಡ್ಡಿ ರಾಜಕೀಯವಾಗಿ ಬಳ್ಳಾರಿಯಿಂದ ದೂರ ಇದ್ದರೂ ಕೂಡ ತಮ್ಮ ಪತ್ನಿ ಅರುಣಾಲಕ್ಷ್ಮಿ ಅವರನ್ನು ಬಳ್ಳಾರಿಯಲ್ಲಿ ಗೆಲ್ಲಿಸಬೇಕು ಅಂತ ಮಾಡಿದ್ರು. ಆಗಲಿಲ್ಲ ನಾರಾ ಭರತ್ ರೆಡ್ಡಿ ವಿರುದ್ಧ. ಇದೇ ಚುನಾವಣೆ 2023ರ ಚುನಾವಣೆ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಮತ್ತು ರಾಮುಲು ಈಗ ಒಂದಾಗವ್ರಲ್ಲ, ಹಂಗೆ ಎದ್ಬಿಟ್ಟಿದ್ರೆ ಆಗಿನ ಕಾಲಕ್ಕೇ ಅರುಣಾಲಕ್ಷ್ಮಿ ಆರಾಮ್ಸೆ 2023ರಲ್ಲಿ ವಿಧಾನಸೌಧಕ್ಕೆ ಎಂಟ್ರಿ ಕೊಡೋರು. ಬಟ್ ಅವತ್ತಿಗೆ ಅವರಿಬ್ಬರ ಸ್ನೇಹ ಅಳಸಿತ್ತು. ಈಗ ಇಬ್ಬರು ಒಂದಾಗಿದ್ದಾರೆ. ಜನಾರ್ದನ ರೆಡ್ಡಿ ಶ್ರೀರಾಮುಲು ಸ್ಟ್ರಾಂಗ, ಸತೀಶ್ ರೆಡ್ಡಿ ಕಾಂಗ್ರೆಸ್ ಗೌರ್ಮೆಂಟ್ ಸ್ಟ್ರಾಂಗ ಅಂದರೆ ಬಳ್ಳಾರಿ ಮಟ್ಟಕ್ಕೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ವರ್ಚಸ್ ಇನ್ನೂ ಇದೆ. ರಾಜಕೀಯವಾಗಿ ನಾನು ಹೇಳ್ತಿರೋದು, ಬಿಸ್ನೆಸ್ಸಲ್ಲಿ ಅವ್ರು ಏನು ಬೇಕಾದ್ರೆ ಆಗಿರಲಿ. ಅದರಲ್ಲೂ ಇಬ್ಬರು ಮತ್ತೆ ಒಂದಾಗಿರೋದ್ರಿಂದ ಜನಾರ್ದನ ರೆಡ್ಡಿ ಬಳ್ಳಾರಿಯ ಕಬ್ಜಕ್ಕಾಗಿ ಮತ್ತೆ ಸಂಕಲ್ಪ ಮಾಡಿದ್ದಾರೆ. ಅದರ ಬಿಟ್ಕೊಡೋಕ್ಕೆ ಭರತ್ ರೆಡ್ಡಿ ರೆಡಿ ಇಲ್ಲ. ಆದರೆ ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ ನಡುವೆ ಯಾವುದೇ ಗಣಿ ವೈರತ್ವ ಇಲ್ಲ, ಯಾವುದೇ ಬಿಸ್ನೆಸ್ ವೈರತ್ವ ಇಲ್ಲ, ಕೇವಲ ರಾಜಕೀಯ ವೈರತ್ವ ಬಳ್ಳಾರಿ ಮೇಲಿನ ಹಿಡಿತಕ್ಕಾಗಿ. ಏನಾಗುತ್ತೆ ಹಿಡಿತ? ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸಾಮಾನ್ಯ ಉಸಿರು ಚೆಲ್ಲಿದ್ದಾನೆ. ರಾಜಕಾರಣಿಗಳ ಈ ಒಳ ಜಗಳಕ್ಕೆ, ಈ ವೈರತ್ವಕ್ಕೆ ಜನಸಾಮಾನ್ಯರ ಬಲಿ ಆಗಬಾರ್ದು. ಬಳ್ಳಾರಿಯ ಮುಂದಿನ ಕಿಂಗ್ ಯಾರು? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.